ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪಾರ್ಟಿ ಅರೇಂಜ್ ಮಾಡೋ ಬ್ರೋಕರ ಇಲ್ಲಿಗೆ ಬರೋದು ಲಲ್ಲೆ ಹೊಡ್ಕೊಂಡು ಶೋ ಆಫ್ ಮಾಡ್ಕೊಂಡು ಹೋಗೋದಿಕ್ಕಲ್ಲ, ಕೆಲಸ ಮಾಡೋದಕ್ಕೆ. ನೀಟ್ನೆಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬರಬಾರ್ದು. ವರ್ಕ್ ಈಸ್ ವರ್ಷಿಪ್ ಅಂತಾರೆ. ಯಾವಾಗ್ಲೂ ಇಲ್ಲಿಗೆ ಕೆರಿಯರ್ನ ಡೆವಲಪ್ ಮಾಡ್ಕೊಳ್ಳೋದಿಕ್ಕೆ ಬರಬೇಕು. ಛೇ, ನಿಮ್ಮಂಥವ್ರನ್ನೆಲ್ಲ ಹೈಯರ್ ಮಾಡ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ ಕಾವೇರಿ ಮೇಡಮ್, ನನಗೊಂದು ವಾರ ಟೈಮ್ ಕೊಡಿ, ಎಲ್ಲ ರೆಕ್ಟಿಫೈ ಮಾಡ್ಕೊಡ್ತೀನಿ. ನೋ, 2 ದಿನ ಮಾತ್ರ ಕೊಡೋದಿಕ್ಕಾಗೋದು. ಅಷ್ಟರಲ್ಲಿ ಎಲ್ಲದನ್ನು ರೆಕ್ಟಿಫೈ ಮಾಡಿ ನನ್ನ ಟೇಬಲ್ ಮೇಲೆ ತಂದಿಡಬೇಕು, ಗೊತ್ತಾಯ್ತಾ? ಹೋಗಿ ಮೊದಲು ಕರೆಕ್ಟಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಕಾಫಿ 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 ಡಬಲ್ ಸ್ಟ್ರಾಂಗ್ ಕಾಫಿ, ಕಡಕ ಕಾಫಿ. ಸರ, ಈ ಕಾಫಿನ ನೀವು ಕುಡಿದ್ರಪ್ಪ ಅಂತಂದ್ರ ಕಾರ್ ಬಿಟ್ಟು ಆಫೀಸಿಗೆ ಕಾಟೇವಾಡದ ಕುದುರೆ ಹೋದಂಗ ಟೊಕ್ಕು 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 ಅಂತ ಹೋಗ್ಬಿಡ್ತೀರಪ್ಪ. ತಗೋರಿ, ಕುಡೀರಿ, ಎಂಜಾಯ್ ಮಾಡಿ. ಕೊಡ್ತಿರೋ ಒಂದು ಕಾಫಿಗೆ ಎಣ್ಣೆ ಅಷ್ಟು ಬಿಲ್ಡಪ್. ನೋಡ, ಈ ಮನೇಲಿ ಕಾಮಿಡಿ ಮಾಡೋ ರೈಟ್ಸ್ ನನಗೆ ಮಾತ್ರ ಇರೋದು, ನಿನಗಲ್ಲ. ಹೋಗ್ತಾ ಇರು. ಒಳ್ಳೆ ಕಾಫಿ. ಅಲ್ರಿ, ಮನೇಲಿ ನೆನ್ನೆ ಅಷ್ಟು ಅವಾಂತರ ಆಗಿದೆ. ನೀವ್ ನೋಡಿದ್ರೆ ಆರಾಮಾಗಿ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದೀರಾ. ಇನ್ನೇನ್ ಮಾಡ್ಬೇಕಿತ್ತು? ಡ್ಯಾನ್ಸ್ ಮಾಡ್ಬೇಕಿತ್ತ? ನಿಮ್ಮಕ್ಕ ಏನೆಲ್ಲ ಮಾತಾಡಿದ್ರು ನೆನ್ನೆ. ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ನಿಮಗೆ ನನ್ ಪರವಾಗಿ ಮಾತಾಡ್ಬೇಕು ಅಂತ ಅನ್ಸ್ಲಿಲ್ವಾ? ನೋಡು, ಈ ಹೆಂಗಸರು ಜಗಳ ಆಡ್ತಿರ್ಬೇಕಾರೆ ಮಧ್ಯದಲ್ಲಿ ಗಂಡಸರು ಬಾಯ್ ಹಾಕ್ಬಾರ್ದು. ಬಾಯ್ ಹಾಕ್ಬಾರ್ದು ಅಂತಾನೆ ಸಮಯ ಸಿಕ್ಕಾಗಲ್ಲ ಎಲ್ರ ಮುಂದೆ ನನ್ ಕಾಲ್ ಎಳಿತೀರಾ. ಈ ಮನೆಯಲ್ಲಿ ಆ ಕೇರ್ ಟೇಕರೇ ಒಳ್ಳೆ ಯಜಮಾನನ್ ತರ ಓಡಾಡ್ತಿದ್ದಾನೆ. ಅಲ್ಲ, ನಮ್ಮಪ್ಪ ಅಷ್ಟು ಪ್ರೀತಿಯಿಂದ ತಿಂಡಿಗಳನ್ನೆಲ್ಲ ಕಳ್ಸಿದ್ದಾರೆ, ಅದನ್ನು ಕೊಡಕ್ ಬಿಟ್ಟಿಲ್ಲ ಅವನು. ಅಂದ್ಮೇಲೆ ಇದು ನಮ್ ತಂದೆಗ್ ಮಾಡಿದ ಅವಮಾನ ಅಲ್ವಾ? ಅದು ಹಾಗಲ್ಲ ಮಲ್ಲಿಕಾ. ಅಪ್ಪನ್ಗೆ ಮೊದಲೇ ಏನೆಲ್ಲ ಆಗಿದೆ ಅಂತ ನಿನಗೂ ಗೊತ್ತಲ್ವಾ? ಅದು ರಿಪೀಟ್ ಆಗ್ಬಾರ್ದಲ್ವಾ? ನೀನೊಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮಾತೆತ್ತಿದ್ರೆ ಹಿರಿ ಸೊಸೆ ಅಂತ ಹೇಳ್ತಿರ್ತೀಯ. ನೀನೇ ಅಪ್ಪನ ಹೆಲ್ತ್ ಬಗ್ಗೆ ಒಂಚೂರು ಕಾಳಜಿ ತಗೋ. ಯಾರು ಬೇಡ ಅಂತಾರೆ? ಆಹಾ, ಏನ್ ಹೇಳ್ಬಿಟ್ರಿ ನೀವು. ನಿಮ್ಮಪ್ಪನ ಹತ್ರ ಸುಳಿವ್ ಸಿಕ್ಕ್ರೆ ಸಾಕು, ನಿಮ್ಮಕ್ಕ ಇದ್ದಾಳಲ್ಲ ಅವಳು ಬಂಡ ಬಜಾಯಿಸ್ಬಿಡ್ತಾಳಷ್ಟೇ. ಆ ಕಡೆ ಹೋಗೋದಕ್ಕೂ ಬಿಡಲ್ಲ ಅವಳು. ನಿಮ್ಮಕ್ಕ ನನ್ನ ಮತ್ತೆ ಅಪ್ಪನ ಅವಮಾನ ಮಾಡಿದಾಳೆ. ಇದನ್ನ ನಾನು ಇಲ್ಲಿಗೆ ಸುಮ್ಮನೆ ಬಿಡಲ್ಲ. ಆಯ್ತು, ಬಿಡಬೇಡ. ಈಗ ನನಗೆ ದಾರಿ ಬಿಡು, ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲಿನ ವ್ಯವಹಾರಗಳೆಲ್ಲ ನಾನು ತಿಳ್ಕೋಬೇಕು. ಯಾಕಂದ್ರೆ ಮುಂದಿನ ಬಾಸ್ ನಾನೇ ಆಗ್ಬೇಕು. ಅದಕ್ಕೆ ನೀನಾ ಇದನ್ನೇನು ಕಳ್ಳೆಕಾಯಿ ವ್ಯಾಪಾರ ಅನ್ಕೊಂಡಿದ್ಯಾ? ನೋಡಿ, ಇವಾಗ ನಮ್ ಕಂಪನಿಯ ಮೇಜರ್ ಶೇರ್ಸ್ ಎಲ್ಲ ನಮ್ಮಪ್ಪನ ಹೆಸರಲ್ಲಿದೆ. ಈ ಕಂಪನಿ ಬಾಸ್ ಆಗೋ ಎಲ್ಲ ರೈಟ್ಸ್ ನನಗಿದೆ. ನನಗ್ ಮಾತ್ರ ಅಲ್ರಿ, ಪ್ರಭು ಅವ್ರಿಗೂ ಆಸೆ ಇದೆ. ನಾವಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡೋಣ ಅಂತ ಅವರೇ ನನಗೆ ಹೇಳಿದ್ದು. ಹೋಗಿ ಹೋಗಿ ಆ ಪ್ರಭು ನಂಬ್ತಿಯಲ್ಲ ನೀನು. ನಿನ್ ಬುದ್ಧಿ ಇಲ್ವಾ? ಅವನಂತ ಉಸಿರು ಒಳ್ಳಿ ಇನ್ನೊಬ್ಬ ಇಲ್ಲ.
ತಿಂದು ಮನೆಗೆ ದ್ರೋಹ ಬಗೆಯೋನವನು. ಮುಂಚೆ ನಾನು ಆಫೀಸ್ ಬಿಡೋ ಥರ ಮಾಡಿದ್ದು ಇವನೇ. ಇತ್ತೀಚೆಗೆ ಈ ಗ್ಯಾಂಬ್ಲಿಂಗ್ ಹಗರಣ, ಕಿಡ್ನ್ಯಾಪ್ ಎಲ್ಲ ಆಯ್ತಲ್ಲ ನಂದು, ಅದು ಮಾಡಿದ್ದು ಈ ಮನೆ ಹಾಳಾನೆ. ಏನ್ರಿ ಹೇಳ್ತಿದ್ದೀರಾ? ನಿಜನಾ? ಮತ್ತೆ ನೀವ್ ಯಾವಾಗ್ಲೂ ಈ ವಿಷಯ ಹೇಳೇ ಇಲ್ಲ ನನ್ಗೆ. ಅದಕ್ಕೆ ಟೈಮ್ ಬರಬೇಕು. ಹಾಗೆಲ್ಲ ತಕ್ಷಣ ಹೇಳೋದಕ್ಕಾಗೋದಿಲ್ಲ ಕಣೆ. ಅವನು ನಮ್ಮ ಅಕ್ಕನ ಗಂಡ. ಅಕ್ಕನಿಗೆ ಅಪ್ಪನಿಗೆ ಅವನ ಮೇಲೆ ತುಂಬ ನಂಬಿಕೆ ಇದೆ. ಸರಿಯಾದ ಸಾಕ್ಷಿ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ. ಆದರೆ ಒಂದು ಮಾತು ಹೇಳ್ತಾ ಇದ್ದೀನಿ ಮಲ್ಲಿಕಾ, ನೀನು ತುಂಬ ಹುಷಾರಾಗಿರು. ಅವನ ಪಿತೂರಿಲಿ ನೀನು ಇನ್ವಾಲ್ವ್ ಆಗಬೇಡ. ಓ ಸರಿ, ನನಗೆ ಆ ಪ್ರಭು ವಿಷಯ ಬಿಟ್ಬಿಡಿ. ಅದು ನಿಮಗೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ನಾನಂತೂ ಆಫೀಸಿಗೆ ಬಂದೇ ಬರ್ತೀನಿ. ಮನೆಯಲ್ಲಿ ಆಫೀಸಲ್ಲಿ 2 ಕಡೆ ನಾನೇ ನಿಮಗ್ ಬಾಸು. ಅರ್ಥ ಆಯ್ತಾ? ನೋಡಿದ್ರೇನ್ರೋ ನಮ್ GM ಮೇಡಮ್ ಎದುಗ್ ಹೆಂಗ್ ಮುಖಕ್ ಮಂಗಳಾರತಿ ಮಾಡಿದ್ರು ಅಂತ? ನೋಡ್ದೆ ಎಷ್ಟು ಮಜಾ ಇತ್ತಲ್ಲ. ದಿನ ಇಂಥದೊಂದು ಎಂಟರ್ಟೈನ್ಮೆಂಟ್ ಇಲ್ಲಪ್ಪ. ಆಗ ಆಫೀಸಿಗೆ ಬರೋಕ್ಕೂ ಒಳ್ಳೆ ಮಜಾ ಇರತ್ತೆ. ಹೇ ಅಲ್ಲಿ ನೋಡ್ರೆ. ಹೇಯ್, ಇವತ್ತು ಮೇಡಮ್ ಒಬ್ರಿಗೆ ಹೆಂಗ್ ಕ್ಲಾಸ್ ತಗೊಂಡ್ರು ಗೊತ್ತಾ? ಅವ್ರ ಮುಖ ನೋಡ್ಬೇಕಿತ್ತು, ಹಿಂಗ್ ತಿಂದ್ ಮಂಗ್ ನಂಗಿತ್ತು. ಅಲ್ವಾ? ಏನ್ ಕೆಲಸ ಮಾಡ್ತಿದ್ದ ಅವನು? ಯಾವಾಗ್ಲೂ ಆ ಕಾವೇರಿ ಮೇಡಮ್ ಹಿಂದೆ ಒಂದ್ ದೊಡ್ಡ ಬಕೆಟ್ ಇಟ್ಕೊಂಡು ಅಲಿತಾ ಇದ್ದ ಅಷ್ಟೇ. ಒಳ್ಳೇದೇ ಆಯ್ತು ಬಿಡು. ಏನ್ ಮೆರಿತಾ ಇದ್ದ? ಅವರು ಹಾಗೆ ಇದ್ರು ಬಿಡು. ಅವನ ತಲೆ ಮೇಲೆ ಹೊತ್ಕೊಂಡ್ ಕೂತಿದ್ರು. ದೊಡ್ಡೋರ್ ಸವಾಸ, ಬಡವ ನೀನ್ ಮಡಗ್ದಂಗಿರು ಅಂತ ಎಷ್ಟ್ ಬೇಕಷ್ಟಲ್ಲಿ ಇರ್ಬೇಕಿತ್ತು. ಇನ್ ನೋಡಿ ಅವನ್ ಕತೆ ಏನಾಗತ್ತೆ ಅಂತ. ಕಾವೇರಿ ಮೇಡಮ್ಗೆ ಸಖತ್ ಸಿಟ್ಟು ಬಂದಿದೆ. ಅವರು ಕೆಲ್ಸದ ವಿಷಯದಲ್ಲಿ ಯಾವುದೇ ತಪ್ಪನ್ನ ಸಹಿಸ್ಕೊಳ್ಳೋದಿಲ್ಲ. ಅಬ್ಬಬ್ಬಾ, ಇವನ್ನ ಮಾತಾಡ್ಸಕ್ಕೆ ಆಗ್ತಿರ್ಲಿಲ್ಲ. ನಾನೇ PM ಅನ್ನಂಗ್ ಆಡ್ತಿದ್ದ. ಒಂದ್ ರೇಂಜ್ಗೆ ಇವನೇ GM ಅನ್ನೋ ಡೌಟ್ ಬಂದ್ಬಿಟ್ಟಿತ್ತು. ಛೇ, ಕಾವೇರಿ ಯಾವತ್ತೂ ನನ್ನ ಹತ್ರ ಇಷ್ಟು ರೂಢಾಗಿ ನಡ್ಕೊಂಡಿರಲಿಲ್ಲ. ಈಗ ಯಾಕೆ ಹೀಗೆ ಮಾಡಿದ್ಲು? ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ನಾನು ಅವಳಿಗೆ ಹತ್ರ ಆಗಬೇಕು ಅಂದಷ್ಟು ಅವಳು ದೂರ ಹೋಗ್ತಿದ್ದಾಳೆ. ಸಲ್ಗೆ ಹೋಗಿ ಬಹುವಚನ ವ್ಯಂಗ್ಯ ಬಂದಿದೆ ಅಂದರೆ ಅವಳ ದೃಷ್ಟಿಲಿ ನಾನು ಹೊರಗಿನೋನಾಗೋತ್ನಾ? 1-2 ದಿನದಲ್ಲಿ ಇವಳು ಸರಿ ಹೋಗ್ತಾಳೆ ಅಂದ್ಕೊಂಡಿದ್ದೆ. ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗ್ತಿದೆ. ಇವಳು ಈಗಿರೋ ಮನಸ್ಥಿತಿಲಿ ಇವಳನ್ನು ಕನ್ವಿನ್ಸ್ ಮಾಡೋದು ಹೇಗೆ?